ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಜಾಬ್ ಅಪ್ಡೇಟ್ಸ್ ಕನ್ನಡ. ರೀಸೆಂಟಾಗಿ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂದರೆ LICಯಲ್ಲಿ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂದರೆ AAO ಇದರಲ್ಲಿ ಜರ್ನಲಿಸ್ಟ್ ಪೋಸ್ಟ್ಗಳಿಗೆ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಇದರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಈ ಹುದ್ದೆಗೆ ಭಾರತದಾದ್ಯಂತ 350 ಪೋಸ್ಟ್ಗಳು ಖಾಲಿ ಇವೆ. ಅದರಲ್ಲಿ ಬ್ಯಾಕ್ಲಾಗ್ಸ್ 9 ಮತ್ತು ಕರೆಂಟ್ ಇಯರ್ ಅಂದರೆ ಈ ವರ್ಷಕ್ಕೆ 341 ಪೋಸ್ಟ್ಗಳು ಖಾಲಿ ಇವೆ. ವಿದ್ಯಾರ್ಹತೆ ನೋಡೋದಾದರೆ ಅಂದರೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನಿರಬೇಕು ಅಂತ ಹೇಳಿದರೆ, ಭಾರತದ ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಯಾವುದೇ ಸ್ಟ್ರೀಮಲ್ಲಿ ಪದವಿ ಪಡೆದಿರಬೇಕು. ಅಂದರೆ ನೀವು BCom, BA, BSc, BCA ಯಾವುದೇ ತರಹದ ಡಿಗ್ರಿ ಒಂದು ಪಡೆದಿದ್ದರೆ ಸಾಕು, ನೀವು ಈ ಜಾಬ್ಗೆ ಅಪ್ಲೈ ಮಾಡಲಿಕ್ಕೆ ಅರ್ಹರಾಗಿರ್ತೀರಿ. ಈಗ ವಯೋಮಿತಿ ನೋಡೋದಾದರೆ ಸಾಮಾನ್ಯ ವರ್ಗಗಳಿಗೆ 21 ಕನಿಷ್ಠ, 21 ವರ್ಷ ಇವರಿಗೆ ಮಿನಿಮಮ್ ಏಜ್ ಆಗಿರಬೇಕು. 30 ಇಯರ್ಸ್ ಮ್ಯಾಕ್ಸಿಮಮ್ ಅಂದರೆ ಗರಿಷ್ಠ ಅಂದರೆ 30 ವರ್ಷ. ಆ ವರ್ಗಗಳ ಅನುಸಾರವಾಗಿ ವಯಸ್ಸಿನ ಸಡಿಲಿಕೆ ನೀಡಲಾಗುತ್ತದೆ. ಮಿನಿಮಮ್ 21, ಮ್ಯಾಕ್ಸಿಮಮ್ ಬಂದುಬಿಟ್ಟು 30 ವರ್ಷಗಳು ಇರಬೇಕು. ಈಗ ಅಪ್ಲಿಕೇಶನ್ ಫೀ ಅಂದರೆ ಅರ್ಜಿ ಶುಲ್ಕ ನೋಡೋದಾದರೆ ಕೇವಲ ಸಾಮಾನ್ಯ ವರ್ಗ ಮತ್ತು OBC ಅಭ್ಯರ್ಥಿಗಳಿಗೆ ಮಾತ್ರ ಅರ್ಜಿ ಶುಲ್ಕ ಇರುತ್ತೆ. ಅವರಿಗೆ ಎಷ್ಟಿರುತ್ತೆ ಅಂದರೆ 700 ರೂಪಾಯಿ ಇರುತ್ತೆ. ಸಾಮಾನ್ಯ ವರ್ಗ ಮತ್ತು OBC ಅಭ್ಯರ್ಥಿಗಳಿಗೆ 700 ರೂಪೀಸ್ ಅಪ್ಲಿಕೇಶನ್ ಫೀ ಇರುತ್ತೆ. ಹಾಗಾದರೆ SC, ST ಹ್ಯಾಂಡಿಕ್ಯಾಪ್ ಅಭ್ಯರ್ಥಿಗಳಿಗೆ ಅವರಿಗೆ ಅಪ್ಲಿಕೇಶನ್ ಫೀ ಇರೋದಿಲ್ಲ. ಅವರಿಗೆ ಪ್ರೊಸೆಸಿಂಗ್ ಚಾರ್ಜಸ್ ಅಂತ ಹೇಳಿ 85 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಹಾಗೆ ಈ ಪೋಸ್ಟ್ಗೆ ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅಂತ ನೋಡೋದಾದರೆ ಇದು ನೇಮಕಾತಿ ಪ್ರಕ್ರಿಯೆ ಆನ್ಲೈನ್ ಪರೀಕ್ಷೆ ಮತ್ತು ಸಂದರ್ಶನವನ್ನು ಒಳಗೊಂಡಿರುತ್ತದೆ. ಅಂದರೆ ಇದು 3 ಹಂತಗಳಲ್ಲಿ ನೇಮಕಾತಿ ಪ್ರಕ್ರಿಯೆ ನಡೆಯುತ್ತದೆ. ಅಂದರೆ ಫಸ್ಟು ಪ್ರಿಲಿಮ್ಸ್, ಸೆಕೆಂಡ್ ಮೇನ್ಸ್ ಆ್ಯಂಡ್ ಇಂಟರ್ವ್ಯೂ. ಅಂದರೆ ಪ್ರಾಥಮಿಕ ಪರೀಕ್ಷೆ, ಸೆಕೆಂಡ್ ಮೇನ್ಸ್ ನಡೆಯುತ್ತೆ ಮತ್ತು ಲಾಸ್ಟಿಗೆ ಇಂಟರ್ವ್ಯೂ ಇರುತ್ತೆ. ಈ ಜಾಬಲ್ಲಿ ಸ್ಯಾಲ್ರಿ ಎಷ್ಟಿರುತ್ತಾ ಅಂತ ನೋಡೋದಾದರೆ ಬೇಸಿಕ್ ಪೇ ಬಂದುಬಿಟ್ಟು 88,635 ಅಂತ ಹೇಳಿದ್ದಾರೆ. 88,635. ಇದು ಎಲ್ಲ ಅಲವೆನ್ಸಸ್ ಬಿಟ್ಟು. ವಿತ್ ಆಲ್ ಅಲವೆನ್ಸಸ್ ಅಂತ ಹೇಳಿದರೆ ಟೋಟಲ್ 1,26,000 ಅಂದರೆ 1,26,000 ಪರ್ ಮಂತ್ ಅವರು ಕೊಡ್ತಾರೆ. ಅರ್ಜಿ ಸಲ್ಲಿಸಬೇಕಂದ್ರೆ ಇಂಪಾರ್ಟೆಂಟ್ ಡೇಟ್ಸ್ ನೋಡ್ಕೊಳ್ಳೋಣ. ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 16 ಆಗಸ್ಟ್ 2025 ಮತ್ತು ಇವಾಗ ಕೊನೆಯ ಡೇಟ್ ಅಂತ ಹೇಳಿದರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು ಸೆಪ್ಟೆಂಬರ್ 8, 2025. ಸೆಪ್ಟೆಂಬರ್ 8ರ ಒಳಗಾಗಿಯೇ ಅರ್ಜಿ ಸಲ್ಲಿಸಬೇಕು ಅಂತ ನಾನು ಹೇಳ್ತೇನೆ. ಇಲ್ಲಿ ಕೊಟ್ಟಿರುವಂಥ ವೆಬ್ಸೈಟನ್ನು ವಿಸಿಟ್ ಮಾಡಿ ಅರ್ಜಿ ಸಲ್ಲಿಸೋಕ್ಕಿಂತ ಮುಂಚೆ ಸಂಪೂರ್ಣ ಅಧಿಸೂಚನೆಯನ್ನು ಓದಿ ಸ್ಪಷ್ಟವಾಗಿ ಅರ್ಥೈಸ್ಕೊಂಡ ಮೇಲೇ ಅರ್ಜಿಯನ್ನು ನೀಟಾಗಿ ಫಿಲ್ ಮಾಡಿ. ಯಾವುದೇ ಮಿಸ್ಟೇಕ್ ಮಾಡದೆ ಅಪ್ಲಿಕೇಶನನ್ನು ಫಿಲ್ ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆಯೇ ಈ ಮುಂದಿನ ವಿಡಿಯೋಗಳಲ್ಲಿ ಇದೇ ತರಹದ ಜಾಬ್ ಅಪ್ಡೇಟ್ಸ್ಗಳನ್ನು ತರ್ತಾ ಇರ್ತೇನೆ. ಹಾಗೆ ಅರ್ಜಿ ಸಲ್ಲಿಸುವ ವಿಧಾನ ಮತ್ತು ಈ ಎಕ್ಸಾಮ್ಗೆ ಬೇಕಾಗುವಂಥ ಸ್ಟಡಿ ಮಟೀರಿಯಲ್ ಮತ್ತು ಯಾವ ಬುಕ್ಸ್ಗಳನ್ನು ರೆಫರ್ ಮಾಡಬೇಕು, ಈ ಥರದ ಯಾವುದೇ ಪ್ರಶ್ನೆಗಳು ನಿಮಗೆ ಅಥವಾ ಡೌಟ್ಸ್ಗಳು ಬಂದಲ್ಲಿ ನನಗೆ ಕಮೆಂಟ್ ಮಾಡಿ. ನಾನು ಈ ಥರದ ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಈ ಥರದ ಡೌಟ್ಗಳನ್ನು ಕ್ಲಿಯರ್ ಮಾಡ್ತೇನೆ. ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಾ ಇಲ್ಲಿ ವಿಡಿಯೋವನ್ನು ಎಂಡ್ ಮಾಡ್ತೇನೆ. ಧನ್ಯವಾದಗಳು.